ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರು, ನಮ್ಮ ಜೊತೆ ಇದ್ದಾರೆ ದೀಪಾ. ನಿಮಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ಡಬ್ ಮಾಡಿರುವಂತಹ ವಾಯ್ಸ್ ನಮಗೆ ಮಾಡಿ ತೋರಿಸೋಕ್ಕಾಗತ್ತೆ? ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಮಾತಲ್ಲಿ ಸಿನಿಮಾಲಿ ಯಾಕೆ ಉಳ್ಕೊಂಡೆ ಒಂದು ಸಣ್ಣ ಪದ, ಹೀರೋಯಿನ್ನು ಹೀರೋನ ಪದೇ ಪದೇ ಕೇಳೋ ಅಂತ ಒಂದು ಮಾತು, ಯಾಕೆ ಉಳ್ಕೊಂಡೆ ಯಾಕೆ ಉಳ್ಕೊಂಡೆ ಯಾಕೆ ಉಳ್ಕೊಂಡೆ. ಇದನ್ನ ಸನ್ನಿವೇಶ ತಕ್ಕಾಗಿ ಒಂದು 3-4 ಸಲ ಬರುತ್ತೆ. ಅದು ಚಿತ್ರದಲ್ಲಿ ಒಂದು 3-4 ಸಲ ಬರುತ್ತೆ. ಬೇರೆ ಬೇರೆ ಸ್ಟೈಲ್ ಅಲ್ಲಿ ಬಂದಿದೆ ಅದು. ನೀವು ಅದನ್ನ ಆ ಸಿನಿಮಾ ಬಿಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಬಟ್ ಇವಾಗ ನಾನು ನಿಮ್ಗೆ ಹೇಳ್ತೀನಿ, ಯಾಕೆ ಉಳ್ಕೊಂಡೆ ಯಾಕೆ ಉಳ್ಕೊಂಡೆ, ನಿಮ್ಗೇನು ಅನ್ಸಲ್ಲ, ಅದ್ರ ಎಫೆಕ್ಟ್ ಗೊತ್ತಾಗಲ್ಲ. ನೀವು ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಡಬ್ಬಿಂಗ್ ಆರ್ಟಿಸ್ಟ್ಗೆ ಅವಕಾಶ ಹೇಗಿದೆ ಫೀಲ್ಡ್ ಅಲ್ಲಿ? ಅವಕಾಶಗಳಿವೆ. ಯಾಕೆಂದರೆ ಮುಂಚೆ ವರ್ಷದಲ್ಲಿ ಫಸ್ಟ್ ಸಿನಿಮಾಗಳು ಶುರು ಆದಾಗ ವರ್ಷಕ್ಕೆ ಒಂದು ಸಿನಿಮಾ ಬರೋದು 2, 3, 10 ಆಗ್ತಾ ಹೋಯ್ತು, 20 ಆಗ್ತಾ ಹೋಯ್ತು. ಬರ್ತಾ ಬರ್ತಾ ಇವಾಗೆಲ್ಲ ಅಂತೂ ವರ್ಷಕ್ಕೆ 100, 200 ಎಷ್ಟೋ ಗೊತ್ತಿಲ್ಲ, ಲೆಕ್ಕವೇ ಇಡೋಕ್ಕಾಗ್ತಾ ಇಲ್ಲ, ಅಷ್ಟು ಸಿನಿಮಾಗಳು ಬರ್ತಾ ಇದೆ. ಅಷ್ಟರಲ್ಲಿ ಕನ್ನಡದ್ದೇ ಆದ ನಾಯಕ ನಟಿಯರು ಅಥವಾ ಖಳನಾಯಕರು ಅಥವಾ ಬೇರೆ ಡಬ್ಬಿಂಗ್ ಬೇಕಾಗುವಂಥ ಪಾತ್ರಧಾರಿಗಳು ಹೊರ ಭಾಷೆಯಿಂದ ಬಂದಿರೋರು ಅಥವಾ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಿರೋರು ಸುಮಾರು ಜನ ಇದ್ದಾರೆ. ಸೊ ಎಲ್ಲಿವರೆಗೂ ಹೊಸ ನಟ ನಟಿಯರು ಬರ್ತಾ ಇರ್ತಾರೋ, ಎಲ್ಲಿವರೆಗೂ ಕನ್ನಡ ಗೊತ್ತಿಲ್ಲದೆ ಇರೋ ಪರಭಾಷಾ ನಟ ನಟಿಯರು ಬರ್ತಾ ಇರ್ತಾರೋ, ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಅವಕಾಶ ಖಂಡಿತವಾಗ್ಲೂ ಇರುತ್ತೆ. ಒಂದು ಕಂಪ್ಲೀಟ್ ಒಂದು ಪಾತ್ರದ ವಾಯ್ಸ್ ಡಬ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತೀರಾ? 3/4 ಗಂಟೆಲಿ ಮಾಡಿರೋದಿದೆ, 1 ದಿನದಲ್ಲಿ ಮಾಡಿರೋದಿದೆ, ಅರ್ಧ ದಿನದಲ್ಲಿದೆ, 3 ದಿನ ಮಾಡಿರೋದು ಇದೆ. ಈಗ ಆ್ಯಕ್ಚುಲಿ ಏನಾಗುತ್ತೆ, ಅದು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಮ್ಮ IPS ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ನಾಯಕ ನಟಿದೇ ಮುಖ್ಯವಾದ ಪಾತ್ರ ಇತ್ತು. ತುಂಬ ಜೋರಾಗಿ ಕಿರ್ಚಿ ಮಾತಾಡುವಂಥ ಡೈಲಾಗ್ಸ್ಗಳಿತ್ತು, ತುಂಬ ಪವರ್ಫುಲ್ ಆದ ಕಮರ್ಷಿಯಲ್ ಥರದ್ದು ಡೈಲಾಗ್ಸು. ಸೊ ಹಾಗಾಗಿ ಏನಾಯಿತು, ಸೀನ್ಗೂ ಕಿರ್ಚ್ತಾ ಇದ್ದೆ ನಾನು. ಸೊ ಬೆಳಗ್ಗೆ ಒಂದು 9 ಗಂಟೆಗೆ ಡಬ್ಬಿಂಗ್ ಶುರು ಮಾಡಿದ್ರೆ 3 ಗಂಟೆ 4 ಗಂಟೆ ಸಂಜೆ ಅಷ್ಟರಲ್ಲಿ ವಾಯ್ಸ್ ಸ್ವಲ್ಪ ಡಲ್ ಅನ್ಸೋದು, ತುಂಬ ಟಯರ್ಡ್ ಆಗಿದೆ ಅಂತ ಅನ್ಸೋದು. ಸೊ ಡೈರೆಕ್ಟರ್ ಏನನ್ನೋರು, ಬೇಡಮ್ಮ ತುಂಬ ಇಂಪಾರ್ಟೆಂಟ್ ರೋಲ್ ಇದು, ಸೊ ಇನ್ನೊಂದು ದಿನ ಮಾಡೋಣ ಅಂತ. ಹಂಗೆ ಮಾಡಿ 3 ದಿನ ತಗೊಂಡಿದ್ದೀನಿ ಆ ಸಿನಿಮಾ ಮುಗ್ಸಕ್ಕೆ ನಾನು. ಬಿಕಾಸ್ ಅಷ್ಟು ಜೋರಿತ್ತು, ಅಷ್ಟು ಚೆನ್ನಾಗಿ ಬರಬೇಕಿತ್ತು ಅವ್ರಿಗೆ. ಸೊ ನನಗೂ ಟೈಮ್ ಕೊಟ್ಟರು ಅವರು. ವಾಯ್ಸ್ ರೆಸ್ಟ್ ಆಗಿದೆಯಾ, ಟೀನಾ ಕಾಫಿನಾ ಬಿಸಿನೀರಾ ಏನು ಎಲ್ಲ ಟೈಮ್ ತಗೊಂಡು ಒಂದೊಂದೇ ಸೀನ್ಗೂ ಅಷ್ಟೇ ಗ್ಯಾಪ್ ಕೊಟ್ಟು ಮಾಡಿದ್ವಿ. ಸೊ 3 ದಿನ ಮಾಡಿರೋದು ಇದೆ. ಸೊ ತುಂಬಾ ಫೈಟಿಂಗ್ ಸೀನ್ ಇತ್ತು ಅನ್ಸುತ್ತೆ ಅದರಲ್ಲಿ. ಸೊ ಫೈಟಿಂಗ್ ಸೀನ್ಗಳಿಗೂ ನಿಮ್ದೇ ಬರುತ್ತಲ್ವಾ ವಾಯ್ಸ್ ಅಂತ ಕಿರ್ಚೋದು ಎಲ್ಲ? ಖಂಡಿತವಾಗ್ಲು ಇದು ಮಜಾ ಏನು ಅಂದ್ರೆ ಅಲ್ಲಿ ಅವ್ರು ಫೈಟಿಂಗ್ ಮಾಡ್ಬಿಟ್ಟಿರ್ತಾರೆ ಸೀರಿಯಸ್ ಆಗಿ. ಇಲ್ಲಿ ನಮ್ಮ ಮೈಕ್ ಮುಂದೆ ನಾವೇ ಇಮ್ಯಾಜಿನ್ ಮಾಡ್ಕೋಬೇಕು, ಓಕೆ ಇವಾಗ ಯಾರಿಗೋ ಚಚ್ತಾ ಇದೀನಿ ನಾನು ಅಂತ. ಸೊ ಅದೊಂಥರ ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ. ಬಟ್ ನಾನು ಹೆಂಗೆ ಈಗ ನಾಯಕ ನಟಿ ಯಾರಿಗಾದ್ರೂ ಹೊಡೆದ್ರೆ ಹೆಂಗೆ ವಾಯ್ಸ್ ಬರುತ್ತೋ ಹಂಗೆ ಪಾಪ ಬೀಳೋರು ಹಂಗೆ ವಾಯ್ಸ್ ಕೊಡ್ಬೇಕು. ಈಗ ನೀವು ಬೀಳೋರ್ ಗತಿ ಯೋಚನೆ ಮಾಡಿ, ನಿಂತಿರ್ತಾರೆ ಮೈಕ್ ಮುಂದೆ, ಪಾಪ ಅವ್ರು ಬಿದ್ರು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ನಟನೆ ಇಷ್ಟನಾ ಇದು ಇಷ್ಟನಾ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದು? ಎರಡು ಈಕ್ವಲ್. ಯಾಕೆಂದರೆ ಆ್ಯಕ್ಟಿಂಗ್ ಮಾಡೋದು ನನಗಿಷ್ಟ, ವಾಯ್ಸ್ ಕೊಡೋದು ನನಗಿಷ್ಟ. ನಾನು ಹೇಳ್ದಂಗೆ ಎರಡೂ ನನಗೆ ಬೇರೆ ಬೇರೆ ಆದ ಚಾಲೆಂಜ್ ಕೊಡುತ್ತೆ. ಸೊ ಹಾಗಾಗಿ ಎರಡೂ ಇಷ್ಟ. ಹೊಸದಾಗಿ ಡಬ್ಬಿಂಗ್ ಮಾಡುವಂಥ ಆರ್ಟಿಸ್ಟ್ ಇರ್ಬೋದು ಅಂಥವರು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನೇನಂತ, ಯಾವ ಪಾಯಿಂಟ್ಸನ್ನು? ಹೊಸದಾಗಿ ಮಾಡಬೇಕಾಗಿರೋರು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಅದು ಸಿನಿಮಾಯಿಂದ ಸಿನಿಮಾಗೆ ಬೆಳೆಯೋಕ್ಕೆ ಸಾಧ್ಯ ಆಗೋದು. ವಾಯ್ಸ್ ಚೆನ್ನಾಗಿ ಇರೋರೇ ಆಬ್ವಿಯಸ್ಲಿ ಈ ಇಂಡಸ್ಟ್ರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅವ್ರು ಬಂದ ಮೇಲೆ ವಾಯ್ಸ್ ಮಾಡ್ಯುಲೇಷನ್ಸ್ ಮಾಡೋದಾಗಲಿ, ಏರಿಳಿತಗಳು, ಲೆವೆಲ್ ಅಂದರೆ ಎಷ್ಟು ಜೋರಾಗಿ ಮಾತಾಡಬೇಕು ನಾವು, ಎಷ್ಟು ಕಮ್ಮಿ ಮಾತಾಡಬೇಕು. ಈಗ ಕಿವಿ ಹತ್ರ ಬಂದು ಮಾತಾಡೋ ಒಂದು ಸನ್ನಿವೇಶ ನಾವು ಜೋರಾಗಿ ಮಾತಾಡೋಕ್ಕಾಗಲ್ಲ, ಅದನ್ನು ಮೆತ್ತಿಗೆ ಮಾತಾಡಬೇಕು. ಹಾಗಂತ ಮೆತ್ತಿಗೆ ಮಾತಾಡಿದ್ರೆ ಮೈಕಲ್ ಕ್ಯಾಚ್ ಆಗಲ್ಲ. ಈ ಥರದ ಕೆಲವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳನ್ನು ಅವರು ಗಮನ ಕೊಟ್ಟು ಕಲಿತಾ ಬರಬೇಕಾಗತ್ತೆ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ದೀಪಾ ಅವ್ರ ಜೊತೆಗೆ. ಡಬ್ಬಿಂಗ್ ಮಾಡಬೇಕಾದ್ರೆ ಏನೆಲ್ಲ ತೊಂದರೆಗಳಿರುತ್ತವೆ, ಏನು ಕಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತಷ್ಟು ಮಾತಾಡೋಣ ಒಂದು ಬ್ರೇಕ್ನ ನಂತರ.